ಈಗ ನಾವು 2 ಮಾರ್ಕ್ ಕ್ವಶನ್ಸ್ ಅಂತ ತಗೊಂಡಿದ್ದೀವಿ. ವಿವೇಕ ವಿಶ್ವಾಸಂ ಸೀರೀಸ್ ಇದೆ ಸೆಕೆಂಡ್ ವೆಕ್ಟರ್ ಸೆಕೆಂಡ್ ಪಾರ್ಟ್ ಅಂದ್ರೆ ಸೆಕೆಂಡ್ ವಿಡಿಯೋ. 2 ಮಾರ್ಕ್ ಕ್ವಶನ್ ವೆಕ್ಟರ್ ಮೇಲೆ ಏನು ಬರ್ತದೆ 1 ಮಾರ್ಕಿಂದ ಒಂದು 2 ಮಾರ್ಕಿಂದ 2 ಬರ್ತಾವ 4 ಮಾರ್ಕ್ 3 ಮಾರ್ಕಿನ 2 6 ಮಾರ್ಕ್ ಟೋಟಲ್ 11 ಮಾರ್ಕ್ ಬರ್ತಾವ ಫೈನಲ್ ಎಕ್ಸಾಮ್ ಗೆ. ಸೊ 2 ಮಾರ್ಕಿನ 2 ಪ್ರಶ್ನೆಗಳು ಬರ್ತಾವ. ಸೊ ಅದರಿಂದ 2 ಮಾರ್ಕಿನ ಬಹಳ ಇಂಪಾರ್ಟೆಂಟ್. ಸೊ ನೋಡಿ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಬಹುದು ಅಂದ್ರೆ ಯೂಶುವಲಿ ಏರಿಯಾ ಪ್ಯಾರಲೋಗ್ರಾಮ್ ಕೇಳ್ತಾರೆ ನಿಮಗೆ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಕೇಳ್ತಾರೆ, ಅಥವಾ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್ ಆರ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್. ಸೊ ಈ ತರದ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರ್ತದೆ, ಅಥವಾ ಪ್ರೂವ್ ದಟ್ ದ ಗಿವನ್ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈ ತರದ ಕಾನ್ಸೆಪ್ಟ್ ಗಳು ಬರ್ತಿರ್ತಾವ. ಸೊ ನೋಡಿ ಎರಡು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಫಸ್ಟ್, ಫೈಂಡ್ ಮಾಡ್ಯುಲಸ್ ಆಫ್ ಎಕ್ಸ್, ಮಾಡ್ಯುಲಸ್ ಆಫ್ ಎಕ್ಸ್ ವೆಕ್ಟರ್ ಇಫ್ ಫಾರ್ ಅ ಯೂನಿಟ್ ವೆಕ್ಟರ್ ಎ x minus a into x plus a is equal to 12. ಒಂದು ಯೂನಿಟ್ ವೆಕ್ಟರ್ a ಐತಿ, a ಗೆ x minus a x plus a 12 ಕೊಟ್ಟಿದ್ದಾರೆ. ಹಂಗಾದ್ರೆ x ಬಾರ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಜುಲೈ 17 ಜುಲೈ 19 ಮುಂದೆ ಮಾಡಲ್ ಕ್ವಶನ್ ಪೇಪರ್ 3 ಒಳಗೆ ಈ ಕ್ವಶನ್ ಬಿದ್ದ ಬಹಳ ಈಜಿ ಇರ್ತದೆ ನೋಡ್ರಿ. ಇದು ಒಂದನೇ ಸೊಲ್ಯೂಷನ್. ಓಕೆ, ಒಂದನೇ ಕ್ವಶನ್ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ ಅವ್ರ, x minus a into x plus a is equal to 12 ಒಂದು ಕೊಟ್ಟಿದ್ದಾರೆ. ಇಷ್ಟ ಕೊಟ್ಟಿಲ್ಲ, ಯಾವಾಗಲೂ ಕೂಡ ಇನ್ನೊಂದು ಡೇಟಾ ಕೊಡಬೇಕಾಗ್ತದೆ. ಯೂನಿಟ್ ವೆಕ್ಟರ್ ಎ ಅಂತಿದ್ದಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಯೂನಿಟ್ ವೆಕ್ಟರ್ ಅಂದ್ರೆ ಏನು, ಮಾಡ್ಯುಲಸ್ ಆಫ್ ದಟ್ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು 1. ಸೊ ಇವಾಗ ಏನಾಗ್ತದೆ ನೋಡ್ರಿ, x minus a x plus a ಅದ ಇವನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ a plus b into a minus b, a square minus b square, ಹಂಗೆ ಇವನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ x square minus a square ಆಗ್ತದೆ. ನೋಡ್ರಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ನೋಡ್ರಿ ಹಿಂಗಂದ್ರು ಒಂದ, ಹಿಂಗಂದ್ರು ಒಂದ, ಅಂದ್ರೆ ಡೈರೆಕ್ಷನ್ ಗೆ ನಾವು ಸ್ಕ್ವೇರ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ಅದರ ಸಲುವಾಗಿ ಏನ್ ಮಾಡ್ತೀವಿ, ನಾವು ಡೈರೆಕ್ಟ್ ಮಾಡ್ಯುಲಸ್ ತಗೋತೀವಿ, ಅಂದ್ರೆ ಮ್ಯಾಗ್ನಿಟ್ಯೂಡ್ ತಗೋತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಸ್ಕ್ವೇರ್ ಮಾಡ್ತೀವಿ. ಯಾವಾಗ ಬೇಕಾದ್ರೆ ಡೈರೆಕ್ಷನ್ ಸ್ಕ್ವೇರ್ ಆಗೋದಿಲ್ಲ. ಇಷ್ಟದ ಸ್ಕ್ವೇರ್ ಏನು ಇಷ್ಟ ಆಗ್ತೈತಿ, ಒಂದ ದಿಕ್ಕ ಇರ್ತೈತಿ ಇಷ್ಟ. ಸೊ ಅದ್ರ ಡೈರೆಕ್ಷನ್ ಸ್ಕ್ವೇರ್ ಮಾಡಕ್ ಬರಂಗಿಲ್ಲ, ಬಟ್ ನಂಬರ್ ಸ್ಕ್ವೇರ್ ಮಾಡಬಹುದು. ಸೊ ಅದ್ರ ಸಲುವಾಗಿ ಏನಾಗ್ತೈತಿ, a plus b into a minus b ಅಂದ್ರೆ a square minus b square, ಬಟ್ ಆ a ಏನ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಹಾಕೋಬೇಕು. x square minus a square is equal to 12. ನೋಡಿ ಯೂನಿಟ್ ವೆಕ್ಟರ್ ಅಂದ ಇಫ್ a is ಯೂನಿಟ್ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ a ಎಷ್ಟಾಗ್ತೈತಿ, 1 ಆಗ್ತದ. ಸೊ ಅದನ್ನ ಬರ್ಕೋಬೇಕು, ಯಾಕಂದ್ರೆ a ಯೂನಿಟ್ ವೆಕ್ಟರ್ ಅಂದಿದ್ದಾರೆ. ಸೊ 1 square is equal to 12. ಸೊ magnitude of x square is equal to minus 1 is equal to 12. ಈ ಮೈನಸ್ 1 ಆ ಕಡೆ ಕಳಿಸಿದೆ ಅಂದ್ರೆ ಎಷ್ಟಾಗ್ತೈತಿ, 13 ಆತಲೋ. 12 plus 1 13. ಬಟ್ ನನಗೆ ಏನ್ ಬೇಕು, ಬರೀ ಮ್ಯಾಗ್ನಿಟ್ಯೂಡ್ ಆಫ್ x ಬೇಕು. ಈ ಸ್ಕ್ವೇರ್ ಆ ಕಡೆ ಹೋದ್ರೆ ರೂಟ್ ಆಗ್ತದೆ. ಸೊ ದಿಸ್ ಈಸ್ ದ ಆನ್ಸರ್. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಬಹಳ ಈಸಿ ಇರ್ತದ, ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗಿಲ್ಲ. a plus b a minus b ಲೇ ಸೊಲ್ಯೂಷನ್ ಮಾಡ್ಕೋಬೇಕು. ಅವಾಗ ಒಂದು ಯೂನಿಟ್ ವೆಕ್ಟರ್ ಕೊಟ್ಟಿರ್ತಾರೆ ಯಾವ್ದಾರೆ, ಅದನ್ನ ಯೂನಿಟ್ ವೆಕ್ಟರ್ ದಲ್ಲಿ 1 ತುಂಬ್ಕೋಬೇಕು. 1 ತುಂಬ್ಕೊಂಡ್ರೆ ಸೊಲ್ಯೂಷನ್ ಸಿಕ್ಬಿಡ್ತದೆ. ಸೊ ಇದನ್ನ ನೋಡ್ರಿ, ಯಾವಾಗಲೂ ಕೂಡ ಹಿಂಗ್ ಬರಿಬಾರ್ದು, ಇದಕ್ಕೆ ಮೀನಿಂಗ್ ಇರುವುದಿಲ್ಲ. ಬರೀ x ಸ್ಕ್ವೇರ್ ಕ ಮೀನಿಂಗ್ ಇರುವುದಿಲ್ಲ. x ವೆಕ್ಟರ್ ಸ್ಕ್ವೇರ್ ಅಂದ್ರೆ ಅದರ ಅರ್ಥನೂ ಒಂದ, ಮಾಡ್ಯುಲಸ್ ಆಫ್ x ಸ್ಕ್ವೇರ್ ಅಂದ್ರೆ ಒಂದ. ಓಕೆ, ಸೊ ಅದಕ್ಕೆ ಇದು ಗಮನ ಇರಲಿ. ಸೊ ಫಸ್ಟ್ ಕ್ವಶನ್ ಇದೆ, ಇದು ಸೆಕೆಂಡ್ ಕ್ವಶನ್ ಇಲ್ಲಿ ಅದ ನೋಡ್ರಿ. ಇದರ ಸೊಲ್ಯೂಷನ್ ಇಲ್ಲೇ ಮಾಡ್ತೀನಿ ನೋಡ್ರಿ, ಇಲ್ಲೇ ಅದ ನೋಡ್ರಿ. ಫೈಂಡ್ a and b, that means mod of a and mod of b, ಅಥವಾ magnitude of a into and magnitude of b if a plus b into a minus b equal to 8 and a is equal to 8b. Similar thing, a plus b a minus b ಕೊಟ್ಟಿದ್ದಾರೆ, ಬಟ್ ಈ ಸಲ ಅವರು ಯೂನಿಟ್ ವೆಕ್ಟರ್ ಕೊಟ್ಟಿಲ್ಲ. ಅದ್ರ ಬದಲು ಏನ್ ಡೇಟಾ ಕೊಟ್ಟಿದ್ದಾರೆ, a ಇದ್ದಲ್ಲಿ 8b ತುಂಬ್ಕೋರಿ ಅಂತ ಕೊಟ್ಟಿದ್ದಾರೆ. ಸೊ ತಗೊಳ್ರಿ, a plus b into a minus b is equal to 8. a plus b ಅಂದ್ರೆ a bar plus b bar. ನೋಡ್ರಿ ಇದೇನಾಯ್ತು, a plus b a minus b ಅಂದ್ರೆ a square minus b square is equal to 8. ಬಟ್ ಈಗ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅವರು, a is equal to 8b ಅಂತ ಕೊಟ್ಟಿದ್ದಾರೆ. ಸೊ a ಇದ್ದಲ್ಲಿ 8b ತುಂಬ್ಕೋರಿ, 8b square minus b square is equal to 8. ನೋಡಿ ಬಹಳಷ್ಟು ಜನ ಏನ್ ತಪ್ಪು ಮಾಡಿಬಿಡ್ತೀರಿ, ಇಲ್ಲಿ 8b ಒಳಗೆ 1b ಹೋಗ್ತದೆ 7b ಮಾಡ್ತೀರಿ. ಹಂಗಿಲ್ಲ, ಸ್ಕ್ವೇರ್ ಇದ್ದಾಗ ಏನ್ ಮಾಡ್ತದೆ, ಅದು ಎರಡಕ್ಕೂ ಸ್ಕ್ವೇರ್ ಮಾಡ್ಬೇಕು. 8ಕ್ಕೂ ಸ್ಕ್ವೇರ್ ಮಾಡ್ಬೇಕು, b ಗೂ ಸ್ಕ್ವೇರ್ ಮಾಡ್ಬೇಕು. ಅವಾಗ ಏನಾಯ್ತು, 64 b ಸ್ಕ್ವೇರ್ ಆತು. b ಇಸ್ ಅ ವೆಕ್ಟರ್, ಅದಕ್ಕೆ ಮಾಡ್ಯುಲಸ್ ತಗೊಂಡು ಮೈನಸ್ b ಸ್ಕ್ವೇರ್ ಐತಿ ಇಲ್ಲಿ ಒಂದ ಈಕ್ವಲ್ ಟು 8. 64 b ಸ್ಕ್ವೇರ್ 1 b ಸ್ಕ್ವೇರ್ ಹೋದ್ರೆ 64 ಆಪಲ್ ಅದಾವ, ಅದರ ಒಂದು ಆಪಲ್ ತಿಂದ್ರೆ 63 ಆಪಲ್ ಉಳಿತಾವು. ಹಂಗ 64 b ಸ್ಕ್ವೇರ್ 1 b ಸ್ಕ್ವೇರ್ ಹೋದ್ರೆ 63 b ಸ್ಕ್ವೇರ್ ಉಳಿತದ. 63 ಮಾಡ್ಯುಲಸ್ ಆಫ್ b, ಸಾರಿ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್. So I want only b square. b square is equal to, ಇದು ಆ ಕಡೆ ಹೋಗ್ತಂದ್ರೆ 8/63. ಬಟ್ ನನಗೆ ಬರೀ b ನು ಬೇಕಿರೋದ್ರಿಂದ ಏನಾಗ್ತೈತೆ, ಇದು ರೂಟ್ ಆಫ್ 8/63 ಆಯ್ತು. ಹೌದಲ್ಲ, ರೂಟ್ 8 ಅನ್ನು ಹೆಂಗ್ ಬರಿಬಹುದು, 2√2 ಅಂತ ಬರಿಬಹುದು. 63 ಹೆಂಗ್ ಬರಿಬಹುದು ನೋಡ್ರಿ, 63 ಯಾವ ತರ ಬರಿಬಹುದು ನೋಡ್ರಿ. 63 ಅನ್ನ 21 into 3 ಅಂತ ಬರಿಬಹುದಾ, ಅಥವಾ ಅಷ್ಟೇ ಇಟ್ಬಿಡ್ರಿ.
ಬೇರೆ ಏನು ಬರೀದ್ ಬೇಡ 2√2/63 ಯಾಕಂದ್ರೆ ಸ್ಕ್ವೇರ್ ನಂಬರ್ ಹೊಡಿಯೋದಿಲ್ಲ √63 21 into 3 ಆಗ್ತೈತಿ ಬಟ್ 21 is not a square number ಸೊ ಅದಕ್ಕೆ ಅದನ್ನ ಅಷ್ಟೇ ಇಟ್ಬಿಡಿ ಸೊ b ವ್ಯಾಲ್ಯೂ is 2√2/√63 ಸೊ ಇಷ್ಟು ಮಾಡಿದ್ರೆ ನಿಮಗೆ ಕ್ಲಿಯರ್ಲಿ 2 ಮಾರ್ಕ್ಸ್ ಇರ್ತದೆ ಸೊ ಈ ತರದ ಒಂದು ಪ್ರಶ್ನೆ ಬರ್ತಿರ್ತದ ಬಹಳಷ್ಟು ಹುಡುಗರು ಇಂಥ ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಕೊತಾರೆ ಇಲ್ಲಿ ಏನ್ ಮಾಡಿರ್ತಾರ ಜಸ್ಟ್ ಎರಡು ಮಾಡ್ಯುಲಸ್ ಆಫ್ ವೆಕ್ಟರ್ ಕಂಡು ಹಿಡಿದಿರ್ತದ a plus b a minus b ಫಾರ್ಮುಲಾ ಯೂಸ್ ಮಾಡೋದಿರ್ತದ ಒಂದು ಯೂನಿಟ್ ವೆಕ್ಟರ್ ಕೊಟ್ಟಿರ್ತಾನೋ ಅಥವಾ a is equal to 8b ಅಥವಾ a is equal to 4b ಹಿಂಗೆ ಎಂಟರ್ ಕೊಟ್ಟಿರ್ತಾನೆ ಇನ್ನೊಂದು ಡಾಟಾ ಆ ಡಾಟಾವನ್ನು ಯೂಸ್ ಮಾಡ್ಕೋಬೇಕು a plus b into a minus b ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು ಮಾಡ್ಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಓಕೆ ಸೊ ಇವುಗಳನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಇವ ಎರಡು ಪ್ರಶ್ನೆಗಳು ಬರೋ ಚಾನ್ಸಸ್ ಹೆಚ್ಚಿರ್ತದೆ ಈ ಒಂದು ಟೈಪ್ ಒಳಗೆ ಓಕೆ ವಿಲ್ ಮೂವ್ ಟು ದ ಥರ್ಡ್ ಕ್ವೆಶ್ಚನ್ ನೋಡ್ರಿ ಸೊ ಏನದ ಥರ್ಡ್ ಅಂಡ್ ಫೋರ್ತ್ ಕ್ವೆಶ್ಚನ್ ನೋಡ್ರಿ ಇದು ಯಾವ ಕಾನ್ಸೆಪ್ಟ್ ಮೇಲೆ ಅದ ಅಂದ್ರೆ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಮೇಲೆ ಅದ ಓಕೆ ಆಗಡೆ ಏನಿತ್ತು ಮಾಡ್ಯುಲಸ್ ಆಫ್ a ಮಾಡ್ಯುಲಸ್ ಆಫ್ b ಫೈಂಡ್ ಔಟ್ ಮಾಡೋದ್ರ ಮೇಲೆ ಇತ್ತು ಇಲ್ಲಿ ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ಫೈಂಡ್ ಔಟ್ ಮಾಡೋದು ಸೊ ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ನೋಡಿ ಎರಡು ಫಾರ್ಮುಲಾ ಅದಾವು ಒಂದು cos θ is equal to a dot b divided by mod a into mod b using cos θ and dot product ಇದೆ sin θ ತಗೊಂಡ್ರೆ ಮಾಡ್ಯುಲಸ್ ಆಫ್ a cross b divided by mod a into mod b ಇದು sin θ ಫಾರ್ಮುಲಾ ಎರಡೂದ್ರ ಮೇಲೆ ಒಂದೊಂದು ಪ್ರಾಬ್ಲಮ್ ತಗೊಂಡ್ರೆ ಇದು sin θ ಮೇಲೆ ಅದ ಇದು cos θ ಮೇಲೆ ಅದ ಓಕೆ ಎಸ್ ಈಗ ನೋಡ್ರಿ ಹಿಂಗ ಫಸ್ಟ್ ಕ್ವೆಶ್ಚನ್ ಇಲ್ಲಿ ತಗೊಂಡಿನಿ ಥರ್ಡ್ ಕ್ವೆಶ್ಚನ್ ಫೈಂಡ್ ದ ಆಂಗಲ್ θ ಬಿಟ್ವೀನ್ ದ ವೆಕ್ಟರ್ಸ್ ಕೊಟ್ಟದ ವೆಕ್ಟರ್ಸ್ ಬರ್ಕೋತನು ಥರ್ಡ್ ಒನ್ ಸೊಲ್ಯೂಷನ್ ವೆಕ್ಟರ್ಸ್ ಏನೇನದಾವ ಕೊಟ್ಟದ್ದು a is equal to ಇಲ್ಲದ i plus j minus k ವೆಕ್ಟರ್ b ಏನದ ನೋಡ್ರಿ ಆ ಕಡೆ i minus j plus k ನೋಡ್ರಿ ನಾನು ನಿಮ್ಗೆ ಡೇಟಾ ವೇರಿ ಮಾಡಿ ಕೊಡಬಹುದಾ ಬಟ್ ಮೆಥಡ್ ನೆನಪಿಟ್ಕೋರಿ ಇಲ್ಲಿ a ವೆಕ್ಟರ್ ಕೊಟ್ಟಾರ b ವೆಕ್ಟರ್ ಕೊಟ್ಟಾರ we know that directly formula ನೆನಪಿಟ್ಕೊಂಡ್ಬಿಡ್ರಿ what is the formula we know that cos θ is equal to a dot b divided by mod a into mod b ಇದು ನಿಮಗೆ ಗೊತ್ತಿರಬೇಕು ಇದು ಎಲ್ಲಿಂದ ಬಂತು a dot b ಫಾರ್ಮುಲಾ ಮೇಲೆ ಬಂದಿರ್ತದೆ a dot b is equal to mod a mod b cos θ so ಅದ cos θ is equal to a dot b mod a mod b ಆಗಿರ್ತದೆ a dot b ಮಾಡ್ರಿ ಡಾಟ್ ಪ್ರಾಡಕ್ಟ್ ಮಾಡೋದು ಗೊತ್ತದಲ್ಲ ನಿಮಗೆ ಕೋಎಫಿಷಿಯಂಟ್ ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು i ದ ಕೋಎಫಿಷಿಯಂಟ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು ಮುಂದೆ j ದ ಕೋಎಫಿಷಿಯಂಟ್ ಮುಂದೆ k ದ ಕೋಎಫಿಷಿಯಂಟ್ಸ್ i ಜೊತೆಗೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಅದ ಇಲ್ಲಿ 1 ಅದ ಸೊ 1 into 1 1 ಓಕೆ ಇಲ್ಲಿ ನೋಡ್ರಿ j ಜೊತೆಗೆ ಏನು ಇಲ್ಲ ಅಂದ್ರೆ 1 ಅದ j ಜೊತೆ ಏನು ಇಲ್ಲ ಅಂದ್ರೆ -1 ಅದ -1 into +1 -1 ಇಲ್ಲಿ k ಜೊತೆಗೆ +1 ಅದ k ಜೊತೆಗೆ ಇಲ್ಲಿ -1 ಅದ -1 into +1 again -1 divided by mod a into mod magnitude of a into magnitude of b ನಾನು mod ಅಂತ ಹೇಳ್ತೀನಿ actually mod ಅನ್ಬಾರ್ದ magnitude ಅನ್ಬೇಕಾ ಬಟ್ ನೀವು ಜನರಲ್ ಆಗಿ ಅಂದ್ರೆ ನೋ ಪ್ರಾಬ್ಲಮ್ magnitude of a ಎಷ್ಟಾಗ್ತದೆ ನೋಡ್ರಿ ಇಲ್ಲಿ ರೂಟ್ ಆಫ್ ನಾನು ಏನು ಹೇಳಿದೀನಿ ಅದನ್ನ ಮಾಡ್ಯುಲಸ್ ಕಂಡುಹಿಡಿಯಬೇಕು magnitude 1 ದ 1 ಸ್ಕ್ವೇರ್ i ಜೊತೆಗೆ j ಜೊತೆಗೆ 1 ಐತಿ 1 ಸ್ಕ್ವೇರ್ k ಜೊತೆಗೆ -1 ಐತಿ ಅದರದ್ದು ಸ್ಕ್ವೇರ್ -1 ಸ್ಕ್ವೇರ್ ಇಂಟು ಇಲ್ಲಿ ಅದ ಸೇಮ್ 1 ಸ್ಕ್ವೇರ್ ಪ್ಲಸ್ ಆಫ್ -1 ಸ್ಕ್ವೇರ್ ಇಲ್ಲಿ ಪ್ಲಸ್ 1 ಸ್ಕ್ವೇರ್ then ಇಲ್ಲಿ ತಗೋತ ನೋಡ್ರಿ cos θ is equal to ಓಕೆ cos θ is equal to ಏನಾದ ನೋಡ್ರಿ 1 -1 ಹೋತು ಬರೀ -1 ಉಳಿತಿಲ್ಲ ಡಿವೈಡೆಡ್ ಬೈ 1 ಸ್ಕ್ವೇರ್ 1 ಸ್ಕ್ವೇರ್ 1 ಸ್ಕ್ವೇರ್ -1 ಸ್ಕ್ವೇರ್ ಪ್ಲಸ್ 1 ಆಗ್ತದೆ +1 ಅಂದ್ರೆ √3 into √3 ಆಗ್ತದೆ ಇದು √3 ಇದು √3 ಅಂದ್ರೆ cos θ equal to ಎಷ್ಟಾಯ್ತು -1 divided by √3 into √3 is 3 ಮುಗಿತಿಷ್ಟ ನಮಗೆ ಬೇಕಾಗಿರೋದು θ cos ನ ಆ ಕಡೆ ಕಳಿಸಿಬಿಟ್ರ cos inverse of -1/3 ಇಷ್ಟ ಆದ್ರೆ ಮುಗೀತು ನಿಮ್ಮ ಫೈನಲ್ ಆನ್ಸರ್ θ ಬಂತು angle between the two vectors will be cos inverse -1/3 okay fine ನೋಡ್ರಿ ನಾರ್ಮಲ್ ಆಗಿ ಎರಡು ಆಂಗಲ್ ಗಳನ್ನು ಎರಡು ವೆಕ್ಟರ್ಸ್ ಗಳನ್ನು ಕೊಟ್ಟಿದ್ರೆ ಯು ಯೂಸ್ ದಿಸ್ ಫಾರ್ಮುಲಾ ಓನ್ಲಿ cos θ is equal to a dot b divided by modulus of b ಮ sin θ ಯಾವಾಗ ಯೂಸ್ ಮಾಡಬೇಕು sin θ ಯಾವಾಗ ಯೂಸ್ ಮಾಡಬೇಕಂದ್ರೆ a cross b ಯಾವಾಗ ಕೊಟ್ಟಿರ್ತಾನೆ ನೋಡ್ರಿ a cross b ಯಾವಾಗ ಕೊಟ್ಟಿರ್ತಾನಲ್ಲ ಅವಾಗ sin θ ಯೂಸ್ ಮಾಡಬೇಕು ಅದನ್ನ ನಾನು ಯೂಸ್ ಮಾಡ್ತೀನಿ ನೋಡ್ರಿ ಫೋರ್ತ್ ಪ್ರಾಬ್ಲಮ್ ಓಕೆ ಸೊಲ್ಯೂಷನ್ ತಗೋತೀನಿ ನೋಡ್ರಿ ಇಲ್ಲಿ a ಕೊಟ್ಟಿದ್ದಾರೆ mod b ಕೊಟ್ಟಿದ್ದಾರೆ ಮುಂದೆ a cross b ಕೊಟ್ಟಿದ್ದಾರೆ ಸೊ ಏನ್ ಕೊಟ್ಟಿದ್ದಾರೆ ನೋಡ್ರಿ ಗಿವನ್ ಬರ್ಕೋರಿ ಯಾವಾಗಲೂ whenever the question is given ಬರ್ಕೋತು ಬರುತ್ತೆ mod a equal to 3 mod b is equal to root of 2/3 mod of a cross b ಅಥವಾ magnitude of a cross b is equal to 1 ಇಷ್ಟು ಕೊಟ್ಟಿದ್ದಾರೆ we need to find out the angle between a and b ಈಗ ನಮಗೆ ಗೊತ್ತೈತಿ we know that ಏನ್ ಗೊತ್ತದ ನಮಗೆ sin θ is equal to a cross b divided by mod a into mod b
ನೋಡ್ರಿ a ಕ್ರಾಸ್ b ಅಂದ್ರೆ ವೆಕ್ಟರ್ ಬರ್ತದೆ ಇದು. ಸೊ ವೆಕ್ಟರ್ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ರ ಸಲುವಾಗಿ ಯಾಕಂದ್ರೆ ನನಗೆ ನಂಬರ್ ಬರ್ಬೇಕಿಲ್ಲ, ಅದಕ್ಕೆ ಇದಕ್ಕೆ ಏನ್ ಮಾಡ್ತಾನೋ ಮ್ಯಾಗ್ನಿಟ್ಯೂಡ್ ಹಾಕೋತಾನೋ. ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b. ಸೊ ನೋಡ್ರಿ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ಮಾಡ್ಬೇಕಿಲ್ಲೇ ಅಂದ್ರೆ ನಿಮಗೆ a ಕ್ರಾಸ್ b ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಿಲ್ಲ ಅಂದ್ರೆ a ಕ್ರಾಸ್ b ಮಾಡ್ಲಿಕ್ಕೆ ಬರ್ಬೇಕು. a ಕ್ರಾಸ್ b ಮಾಡ್ಲಿಕ್ಕೆ ಹೆಂಗ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಕೊಡ್ತೀನಿ ಅದನ್ನ ಡಿಟರ್ಮಿನೆಂಟ್ ಮೆಥಡ್ ಲೇ ಮಾಡೋದಿರ್ತಾರೆ. ಓಕೆ, a ಕ್ರಾಸ್ b ಮಾಡ್ಯುಲಸ್ ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ಮಾಡ್ಯುಲಸ್ ಆಫ್ a ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ b ಎಷ್ಟು ಕೊಟ್ಟಿದ್ದಾರೆ? √2/3 ಕೊಟ್ಟಿದ್ದಾರೆ. ಈ 3 ಕ್ಯಾನ್ಸಲ್ ಆಗಲಿ. sin θ ಎಷ್ಟು ಬಂತು ನಮ್ದು? 1/√2. ಬಾಳ ಈಜಿ ಹಂಗಾರ θ ನಮಗೆ. θ ಇಸ್ ಈಕ್ವಲ್ ಟು ಎಷ್ಟಾಯ್ತು? sin ಇನ್ವರ್ಸ್ 1/√2. sin ಒಳಗೆ ಎಷ್ಟನೇ ಆಂಗಲ್ 1/√2 ಬರ್ತದ? 45 ಡಿಗ್ರಿ 1/√2 ಬರ್ತದ. 45 ಡಿಗ್ರಿ ಅಂದ್ರೆ π/4. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಸೊ ಇಷ್ಟು ನೀವು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಕಣ್ಣು ಮುಚ್ಚಿ ಕೊಟ್ಬಿಡ್ತಾರೆ. ಓಕೆ, ಸೊ ದಿಸ್ ಇಸ್ ಒನ್ ಕಾನ್ಸೆಪ್ಟ್. ಆಂಗಲ್ ಬಿಟ್ವೀನ್ ಕೇಳ್ತಾರೆ. ಫಸ್ಟ್ ನಾವು ಏನ್ ಮಾಡಿದೀವಿ? a plus b a minus b ಯೂಸ್ ಮಾಡ್ಕೊಂಡು mod ಆಫ್ a ಮ್ಯಾಗ್ನಿಟ್ಯೂಡ್ ಆಫ್ a ಕಂಡುಹಿಡಿಯೋದು ಅದನ್ನು ಕೇಳ್ತಾರೆ. ಸೊ ಇದೊಂದು ಕಾನ್ಸೆಪ್ಟ್. ನೆಕ್ಸ್ಟ್ ಏನ್ ಕೇಳಬಹುದು? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಕೇಳಬಹುದು. ಗಿವನ್ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಪ್ರೂವ್ ಮಾಡಿ ಅಂತ ಕೇಳಬಹುದು. ಸೊ ಏರಿಯಾ ಪ್ಯಾರಲೋಗ್ರಾಮ್ ಕೇಳಬಹುದು. ಸೊ ಅವುಗಳನ್ನ ನೆಕ್ಸ್ಟ್ ಈಗ ನಾವು ನೋಡೋಣ. ಸೊ 5th and 6th ಕ್ವೆಶ್ಚನ್ ತಗೊಂಡಿದ್ದೀನಿ ನೋಡ್ರಿ. ಅಗೇನ್ 2 ಮಾರ್ಕ್ ದ ಯಾವ ಕಾನ್ಸೆಪ್ಟ್ ಅಂದ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಮೇಲೂ ಕೇಳಬಹುದು 2 ಮಾರ್ಕ್ ನೋಡ್ರಿ. 2 ಮಾರ್ಕಿನ 2 ಪ್ರಶ್ನೆಗಳು ಬರೋದ್ರಿಂದ 2 ಡಿಫರೆಂಟ್ ಕಾನ್ಸೆಪ್ಟ್ ಮೇಲೆ ಬರ್ತವೆ. 2 ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಮೇಲೆ ಬರೋದಿಲ್ಲ, 2 ಏರಿಯಾ ಪ್ಯಾರಲೋಗ್ರಾಮ್ ಮೇಲೆ ಬರೋದಿಲ್ಲ, 2 ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಮೇಲೆ ಬರೋದಿಲ್ಲ. ಒಂದು ಪ್ರೊಜೆಕ್ಷನ್ ಕೇಳಿದ್ರೆ ಒಂದು ಆಂಗಲ್ ಬಿಟ್ವೀನ್ ಕೇಳ್ತಾರೆ, ಒಂದು ಆಂಗಲ್ ಬಿಟ್ವೀನ್ ಕೇಳಿದ್ರೆ ಒಂದು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ a ಅಂತ ಕೇಳ್ತಾರೆ, ಒಂದು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ a ಕೇಳಿದ್ರೆ ಪ್ರೂವ್ ದಟ್ ದ ಗಿವನ್ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಹಿಂಗೆ ಕೇಳ್ತಾರೆ. ಸೊ ಅದ ಕಾನ್ಸೆಪ್ಟ್ ಮೇಲೆ ಬರ್ತಾವ. ಸೊ 5th ಕ್ವೆಶ್ಚನ್ ತಗೊಂಡಿದ್ದೀನಿ ನೋಡ್ರಿ. 5th ಕ್ವೆಶ್ಚನ್ ಸೊಲ್ಯೂಷನ್ ತಗೋತೀನಿ. ಕ್ವೆಶ್ಚನ್ ಅನ್ನು ಓದ್ಕೊಳ್ಳಿ ಫಸ್ಟ್. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್. ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಆನ್ ದ ವೆಕ್ಟರ್ ಇನ್ನೊಂದು ವೆಕ್ಟರ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವೆಕ್ಟರ್ ಅದ. ಪ್ರೊಜೆಕ್ಷನ್ ಅಂದ್ರೆ ಏನ್ ನೆನಪಿಟ್ಕೋಬೇಕು ನೀವು? ಇದೊಂದು ವೆಕ್ಟರ್ ಅನ್ಕೊಳ್ಳಿ. ಇಲ್ಲಿ ನಾನು ಲೈಟ್ ಬಿಟ್ನೆ ತಿಳ್ಕೊಳ್ಳಿ. ಓಕೆ, ರೋಡ್ ಲೈಟ್ ಅದ ತಿಳ್ಕೊಳ್ಳಿ. ಇಲ್ಲೊಂದು ಕಂಬ ಅದ. ಈ ಲೈಟ್ ಬಿಟ್ರೆ ಇದ್ರ ನೆರಳು ಬೀಳ್ತದ ಇಲ್ಲಿ ಕಡೆ. ಸೊ ಇದು ಎಷ್ಟು ನೆರಳು ಬಿತ್ತು ಅನ್ನೋದ ಒಂದು ಪ್ರೊಜೆಕ್ಷನ್ ರೀ. ಇದ್ರ ಮ್ಯಾಲ ಇದ್ರ ಎಷ್ಟು ನೆರಳು ಬಿತ್ತು, ಅವಾಗ ಇದ್ರ ನೆರಳು ಇಷ್ಟು ಬಿತ್ತ ತಿಳ್ಕೊಳ್ಳಿ. ಈ ಏರಿಯಾ ಏನಂತೀವಿ ನಾವು? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಅಂತ ಕರಿತೀವಿ. ಇದು ಕಾನ್ಸೆಪ್ಟ್. ಓಕೆ, ಸೊ ಏನ್ ಗೊತ್ತಲ್ಲ, ಈಗ ಒಂದು ಲೈಟ್ ಕಂಬ ಅದ ತಿಳ್ಕೊರಿ. ಓಕೆ, ಇಲ್ಲೊಂದು ಕಂಬ ಅದ, ಇದ್ರ ಮ್ಯಾಲ ಲೈಟ್ ಬಿಟ್ರ ಇಲ್ಲಿ ಕೆಳಗೊಂದು ನೆಲ ಇರ್ತದೆ. ಇದೊಂದು ವೆಕ್ಟರ್ ಅನ್ಕೋರಿ. ಅವಾಗ ಎಷ್ಟು ನೆರಳು ಬೀಳ್ತದೆ ಇದ್ರ ಮೇಲೆ ಅನ್ನೋದು ಕವರ್ ಆಗ್ತತಿ. ಸೊ ಅವಾಗ ನೀವು ಒಂದು ಲೈನ್ ಮಾಡ್ಕೋಬೇಕು, ಇಲ್ಲಿ ಏರಿಯಾ ಮಾಡ್ಕೋಬೇಕು. ದಿಸ್ ಏರಿಯಾ ಇಸ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್. ಓಕೆ, ಫೈನ್. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಯಾವಾಗೂ ಕೂಡ ನಂಬರ್ ಆಗಿರ್ತದೆ, ಯಾಕಂದ್ರೆ ಅದು ಏರಿಯಾ ಅಂದ್ರೆ ನಂಬರ್. ಸೊ ಕೊಟ್ಟದ್ದು ಬರ್ಕೋರಿ ಮೊದಲ. ಗಿವನ್ ವೆಕ್ಟರ್ a ಏನದ? i - j + 3k. ನೋಡ್ರಿ, i j k ಆರ್ ಯೂನಿಟ್ ವೆಕ್ಟರ್ಸ್ ಇವು. ಸೊ ಅದಕ್ಕೆ ಮ್ಯಾಗ ಯಾವಾಗಲೂ ಕ್ಯಾಪ್ ಇರ್ಬೇಕ. ವೆಕ್ಟರ್ b is equal to 2i + 3j + 2k. ಪ್ರೊಜೆಕ್ಷನ್ ಆಫ್ ವೆಕ್ಟರ್ a on b ಕೇಳಿದಾರೆ. a on b ಕೇಳಿದಾರೆ. ಓಕೆ, ನೀವು ಬರೀಲಿ a on b ಅಂದ್ರೆ ಏನ್ ಫಾರ್ಮುಲಾ? ಪ್ರೊಜೆಕ್ಷನ್ ಆಫ್ ವೆಕ್ಟರ್ a on b is equal to ನೋಡ್ರಿ a dot b divided by magnitude of b. ಎದ್ರ ಮ್ಯಾಲ ಬಿದ್ದಿರ್ತದಲ್ಲ ಅದ್ರ ಮ್ಯಾಗ್ನಿಟ್ಯೂಡ್ ಮುಂದೆ ಅದರ ಡಾಟ್ ಪ್ರಾಡಕ್ಟ್. ಸೊ a dot b is always a scalar. ಯಾವಾಗಲೂ ನಂಬರ್ ಇರ್ತದೆ ನೆನಪಿಟ್ಕೋಬೇಕು. ಡಾಟ್ ಪ್ರಾಡಕ್ಟ್ is also called as scalar product. It is always a number. a dot b ಮಾಡ್ರಿ. ಆಗಲೇ ಹೇಳಿಕೊಟ್ಟು ನಾನು ಡಾಟ್ ಪ್ರಾಡಕ್ಟ್ ಹೆಂಗ್ ಮಾಡೋದು? i ಜೊತೆಗೆ ಏನಿರ್ತಾವ ಅವ್ನು ಮಲ್ಟಿಪ್ಲೈ ಮಾಡೋದು. ನೆಕ್ಸ್ಟ್ j ಜೊತೆ ಇದ್ದು ಮಲ್ಟಿಪ್ಲೈ ಮಾಡ್ರಿ. ನೆಕ್ಸ್ಟ್ k ಜೊತೆ ಇದ್ದು ಮಲ್ಟಿಪ್ಲೈ ಮಾಡಿದ್ರಿ. ಏನ್ ವ್ಯಾಲ್ಯೂ ಬರ್ತದ ಸುಮ್ಮನೆ ಇಟ್ಟು ಬಿಡ್ರಿ ಅದನ್ನ ಅಷ್ಟೇ. i ಜೊತೆ ಏನದ 1, i ಜೊತೆ 2 ಅದ. 1 × 2 2. ಇಲ್ಲಿ ಏನದ? i j ಜೊತೆ -1, ಇಲ್ಲಿ 3 ಅದ. -1 × 3 -3. ಇಲ್ಲಿ k ಜೊತೆ +3 ಅದ, k ಜೊತೆ +2 ಅದ. 3 × 2 +6 divided by magnitude of b. magnitude of b ಏನಾಗ್ತದ ನೋಡ್ರಿ? 2 square that is 4 ಬರೀತು ನೋಡ್ರಿ. ಡೈರೆಕ್ಟ್ ಹೆಂಗ್ ಬಂತದ ನೆನಪಿಟ್ಕೋರಿ. 2 square + 3 9. ಯಾಕಂದ್ರೆ b ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಐತಿ. +2 4. ಸೊ ಇದು ಎಷ್ಟಾತ್ ನೋಡ್ರಿ? 2 - 3 -1 +6 5 ಆಯ್ತು. ಇಲ್ಲಿ ನೋಡ್ರಿ 9 + 4 + 4 17 ಆಯ್ತು. ಸೊ ಇದು ಎಷ್ಟು ಅಂತ ಹಂಗಾರ 5/√17. ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಇದು ವ್ಯಾಲ್ಯೂ ಬರ್ತದೆ ಯಾವಾಗ ಕೂಡ ಪ್ರೊಜೆಕ್ಷನ್ ಇಸ್ ಅ ಏರಿಯಾ ನಂಬರ್ ಬರ್ತದೆ. 6th ಕ್ವೆಶ್ಚನ್ ನೋಡ್ರಿ. 6th ಕ್ವೆಶ್ಚನ್ ನೋಡ್ರಿ. ಅಗೇನ್ ಸೊಲ್ಯೂಷನ್ ತಗೋತೀನಿ. 6th ಕ್ವೆಶ್ಚನ್ ಸಿಮಿಲರ್ ಥಿಂಗ್ ಅದ. ನೀವು ಮಾಡ್ಕೋಬಹುದು, ಬೇಕಿದ್ರೆ ಸಾಧ್ಯ ಆದ್ರೆ ಟ್ರೈ ಮಾಡ್ರಿ ನೀವು ನನ್ನ ಜೊತೆನ. 2i + 3j + 2k ಮಾಡ್ರಿ. b ಎಷ್ಟದ ನೋಡ್ರಿ? i - j + k ಅದ.
ನೋಡ್ರಿ ವೆಕ್ಟರ್ಸ್ ಬರೆಯುವಾಗ ನೀವು ಮ್ಯಾಗ್ ಕ್ಯಾಪ್ ಹಾಕೋದು ಬಾರ್ ಹಾಕೋದು ಭಾಳ ಮಂದಿ ಮಿಸ್ ಮಾಡ್ತಾರ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಎಸ್. ನೆಕ್ಸ್ಟ್ ಇದಾದ್ಮೇಲೆ ನೋಡ್ರಿ ನಮಗೆ ಏನ್ ಬೇಕಿಲ್ಲ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಬೇಕು. ಸೊ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದ್ರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ನ ಕೇಳ್ತಾರ, ನೋ ನೀಡ್ ಟು ವರಿ. ಏನಾದ್ರೂ ಒಂದ್ ವೇಳೆ ಬಿ ಆನ್ ಎ ಕೇಳಿದ್ರ ಅಂದ್ರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬರ್ತದ. ಎದ್ರ ಮ್ಯಾಲ ಪ್ರೊಜೆಕ್ಷನ್ ಬಿದ್ದಿರ್ತದಲ್ಲ ಅದ್ರ ಮ್ಯಾಗ್ನಿಟ್ಯೂಡ್ ತಗೋಬೇಕು ತೆಳಗೆ ಡಿನಾಮಿನೇಟರ್. ಸೊ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಎ ಡಾಟ್ ಬಿ ಮಾಡ್ರಿ ಆಸ್ ಯೂಶುವಲ್, ಐ ಜೊತೆಗೆ 1 ಅದ, ಐ ಜೊತೆ 2 ಅದ. 2 into 1 2, 3 into -1 -3, 2 into +1 +2 divided by magnitude of b. b ಇದು ನೋಡ್ರಿ 1 ಅದ, -1 ಅದ, +1 ಅದ. ಸೊ 1 square plus of -1 square plus of 1 square ಅಂದ್ರೆ 1 1 1 √3 ಆತಿದು. ಇಲ್ಲಿ ನೋಡ್ರಿ 2 + 2 4 - 3 1 ಆತು. ಸೊ ಇಲ್ಲಿ 1 ಬಂತು, ತೆಳಗೆ ಎಷ್ಟು ಬಂತು, √3 ಬಂತು. ಸೊ 1/√3. ಸೊ ಈ ತರ ನೀವು ಮಾಡಿದ್ರೆ ನಿಮಗೆ again 2 marks easily ಕೊಟ್ಬಿಡ್ತಾರೆ. Okay, this is how you have to do. Projection of vector ಅಂದ್ರೆ projection of vector a on b ಅಂದ್ರೆ a dot b divided by magnitude of b. ಹೆಂಗ್ ಫೈಂಡ್ ಔಟ್ ಮಾಡಬೇಕು? a dot b, a ಮತ್ತು b ದ ಏನು ಕೋಎಫಿಷಿಯೆಂಟ್ಸ್ ಇರ್ತಾವಲ್ಲ, i ಜೊತೆ j ಜೊತೆ k ಜೊತೆ ಅವನ್ನ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸುಮ್ಮನೆ ಇಟ್ಕೋತ ಹೋಗಬೇಕು. i ಜೊತೆ i ಮಲ್ಟಿಪ್ಲೈ ಮಾಡಿದ್ರೆ -1 ಇರ್ತಾರೆ +1, j j ಇರ್ತಾರೆ +1, -1 into -1. ಸೊ ಇಲ್ಲಿ ಅದಲ್ಲ 2 into 1 2, 3 into -1 -3, 2 into +1 +2 ಆ ಟೈಪ್ ಇಟ್ಕೋತ ಹೋಗ್ಬಿಡ್ಬೇಕು. ಓಕೆ, ಸೊ ಇದನ್ನ ಮಾಡಿದ್ರೆ ಅಂದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತಾವೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಬಹಳ ಈಸಿ. ಅದರದ ಪ್ರತಿಯೊಂದು ಕೋಎಫಿಷಿಯೆಂಟ್ ಅನ್ನ ಸ್ಕ್ವೇರ್ ಮಾಡ್ಕೋಬೇಕು. ಇದು xi yj zk ಅನ್ಕೋರಿ. √(x² + y² + z² is gives the magnitude of that of vector. ಓಕೆ, 7th and 8th ಕ್ವೆಶ್ಚನ್ ತಗೊಂಡಿದ್ದೀನಿ ನೋಡ್ರಿ. ಇವು ಎರಡು ಟೈಪ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಮ್ಯಾಗ್. Prove that the given vectors are perpendicular to each other. ನೋಡಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಎರಡು ವೆಕ್ಟರ್ ಯಾವಾಗ ಪರ್ಪೆಂಡಿಕ್ಯುಲರ್ ಇರ್ತಾವ ಅಂದ್ರೆ ಅವುಗಳ ಡಾಟ್ ಪ್ರಾಡಕ್ಟ್ 0 ಆಗಬೇಕು. a ಡಾಟ್ b 0 ಬರಬೇಕು, ಅವಾಗ ಅವು ಪರ್ಪೆಂಡಿಕ್ಯುಲರ್ ಇರ್ತಾವು. ಇದು ನಿಮ್ಗೆ ಲಕ್ಷ್ಯ ಇರಬೇಕು. ಓಕೆ, ಇಲ್ಲಿ ನೋಡ್ರಿ a ಕೊಟ್ಟಿದ್ದಾರೆ, b ಕೊಟ್ಟಿದ್ದಾರೆ. ಇವ್ರು a ಮತ್ತು b ಅನ್ನು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡೋದಿಲ್ಲ ಈ ಪ್ರಶ್ನೆ ಒಳಗೆ. a plus b ಮತ್ತು a minus b ಅನ್ನು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಂದಾರ. ಅಂದ್ರೆ a plus b ಒಂದು ವೆಕ್ಟರ್ ಮಾಡ್ಕೋಬೇಕು ನಾವು. ಸೇ ಅದೊಂದು c ವೆಕ್ಟರ್ ಅನ್ಕೋರಿ. a minus b ಒಂದು ವೆಕ್ಟರ್ d ವೆಕ್ಟರ್ ಅನ್ಕೋರಿ. ಆ c ಡಾಟ್ d ಮಾಡಿದ್ರೆ 0 ಬರಬೇಕು. ಅಂದ್ರೆ ಆ c ಮತ್ತು d ಏನಾಗಿರ್ಬೇಕು? ಎರಡು ಪರ್ಪೆಂಡಿಕ್ಯುಲರ್ ಇರಬೇಕು. ಓಕೆ, ಪ್ರಶ್ನೆ ಅರ್ಥ ಆಯ್ತಲ್ಲ? ಸೊಲ್ಯೂಷನ್ ನೋಡ್ರಿ. a ಕೊಟ್ಟಿದ್ದಾರೆ 5i - j - 3k. b ಕೊಟ್ಟಿದ್ದಾರೆ i + 3j - 5k. ನೋಡ್ರಿ ಇವೆರಡು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡೋದಲ್ಲ, ಇವನ್ ಎರಡು ಕೂಡಿಸಿದಾಗ ಒಂದು ವೆಕ್ಟರ್ ಬರ್ತದೆ a + b. ಸೊ ಅದನ್ನ ನಾನು ಬರೀತೀನಿ ಇಲ್ಲಿ, a + b = c ಅನ್ಕೋತೀನಿ. ಈ ವೆಕ್ಟರ್ ಇನ್ನೊಂದು a - b ಅವಾಗ ಮಾಡಿದಾಗ ಒಂದು ವೆಕ್ಟರ್ ಬರ್ತದೆ d. ಅವು ಎರಡು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು ಇಲ್ಲಿ. ಸೊ a + b ಎಷ್ಟು ಆಯ್ತು ನೋಡ್ರಿ, 5i + i 6i - j + 3j + 2j - 5k - 3k - 8k. ನೋಡ್ರಿ ಪ್ಲಸ್ ಮಾಡಂದಾಗ ನಾರ್ಮಲ್ ಆಗಿ ಪ್ಲಸ್ ಮಾಡಬೇಕು, ಮೈನಸ್ ಮಾಡಂದಾಗ ನಾರ್ಮಲ್ ಆಗಿ ಮೈನಸ್ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಅಂದಾಗ ಕೋಎಫಿಷಿಯೆಂಟ್ ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಡಾಟ್ ಅಂದ್ರೆ ಏನದು? ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. ಎಡಿಷನ್ ಇಂದ ನಾರ್ಮಲ್ ಎಡಿಷನ್, ಸಬ್ಟ್ರಾಕ್ಷನ್ ಇಂದ ನಾರ್ಮಲ್ ಸಬ್ಟ್ರಾಕ್ಷನ್. i ಗೆ i ಎಡಿಷನ್ ಮಾಡ್ರಿ, j ಗೆ k ಕ c ಸಿಕ್ತು ನಮಗೆ. ಇನ್ ನೆಕ್ಸ್ಟ್ a - b ಮಾಡ್ಕೋತನು. a - b ಅನ್ನು ವೆಕ್ಟರ್ d ಅನ್ಕೋತನು. ವೆಕ್ಟರ್ d ಏನಾಗ್ತದೆ ನೋಡ್ರಿ, a - b ಮಾಡಿ 5i ದ ಒಂದು i ಹೋತಂದ್ರ 4i - j ದಾಗ +3j ಹೋತಂದ್ರ ಅಂದ್ರೆ -j -3j, that means -j - 3j -4j -3k -5k ಅಂದ್ರೆ -3 + 5k ಆಯ್ತು -2k. ಈಗ ನಮಗೆ c ಮತ್ತು d ಸಿಕ್ಕು. ಈಗ ಏನ್ ಮಾಡಬೇಕು? ಇವು ಎರಡೂ ಕೂಡ ಪರ್ಪೆಂಡಿಕ್ಯುಲರ್ ದ ಒಂದು ಪ್ರೂವ್ ಮಾಡಬೇಕು. ಇವೆರಡು ಪರ್ಪೆಂಡಿಕ್ಯುಲರ್ ದ ಅಂದ್ರೆ ಅದರ ಅರ್ಥ ಏನು? ಇವೆರಡರ ಡಾಟ್ ಪ್ರಾಡಕ್ಟ್ 0 ಇರಬೇಕು. ನಾವು c dot d is equal to ಏನಾಗ್ತದೆ ನೋಡ್ರಿ, ಡಾಟ್ ಪ್ರಾಡಕ್ಟ್ 6 into 4 24, 2 into -4 -8, -8 into -2 -8 into -2 + 16. So something has gone wrong, ಏನೋ ಒಂದು ಮಿಸ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡ್ರಿ -3 -5 ಅಂದ್ರೆ +5 ಆಗ್ತದೆ, ಇದು +2k ಆಗ್ತದೆ. ಓಕೆ, -8 into +2 -16. So 24 -8 -16 ಅಂದ್ರೆ 24 - 24 0 ಆತು. c dot d 0 ಆತು. c ಅಂದ್ರೆ ಏನದ ಅದನ್ನ ವಾಪಸ್ ಬರ್ಕೋರಿ, a + b dot d ಅಂದ್ರೆ a - b
ಈಕ್ವಲ್ ಟು 0. ಸೊ ಯಾವುದೇ ಎರಡು ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0 ಆತಂದ್ರೆ ಅವೆರಡು ಪರ್ಪೆಂಡಿಕ್ಯುಲರ್ ಇರ್ತಾವು. ಹೆನ್ಸ್ a plus b and a minus d are perpendicular to each other. ಇವೇನದಾವು ಒಂದಕ್ಕೊಂದ ಪರ್ಪೆಂಡಿಕ್ಯುಲರ್ ಅದಾವ ಅಂತ ಹೇಳಿ ಹೇಳಬೇಕು. ನೋಡ್ರಿ ನನ್ನ ಪ್ರಕಾರ ಇದು ಈ ವರ್ಷದ ಎಕ್ಸಾಮಿಗೆ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಟ್ರಿಬಲ್ ಸ್ಟಾರ್ ಅಂತ ಹೇಳ್ಬಹುದು. ಒನ್ ಆಫ್ ದ ಟ್ರಿಬಲ್ ಸ್ಟಾರ್ ಕ್ವಶನ್ ಅಂತ ಹೇಳ್ತೇನೆ ನಾನು. ನೋಡ್ರಿ ಆಂಗಲ್ ಬಿಟ್ ಆಗಲೇ ಮಾಡಿದಾಗ ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ಏನಿತ್ತಲ್ಲ ಅದು ಒಂದು ಟ್ರಿಬಲ್ ಸ್ಟಾರ್ ಕ್ವಶನ್, ಮುಂದೆ ಇದೊಂದು ಟ್ರಿಬಲ್ ಸ್ಟಾರ್ ಕ್ವಶನ್. ಹಂಗ ಉಳಿದುದು ಬರಂಗಿಲ್ಲ ಅಂತಲ್ಲ, ಉಳಿದುದು ಬರ್ಬೋದು, ಯಾಕಂದ್ರೆ ಎರಡು ಮಾರ್ಕಿನ ಎರಡು ಬರ್ತಾವ. ಸೊ ಅದ್ರ ಸಲುವಾಗಿ ಎಲ್ಲಾನು ಇಂಪಾರ್ಟೆಂಟ್, ಪ್ರತಿಯೊಂದು ಮಾಡ್ಬೇಕು. ನಾ ಸಾಲ್ವ್ ಮಾಡ್ತೀನಿ ಇಲ್ಲಿ ಎಷ್ಟು ಕ್ವಶನ್ಸ್ ಗಳನ್ನ, ಜೊತೆಗೆ ನಿಮ್ಗೊಂದು ಎರಡು ಅಸೈನ್ಮೆಂಟ್ ಕೊಡ್ತೀನಿ ಇಲ್ಲೇ. ಸೊ ಅಷ್ಟು ಕ್ವಶನ್ಸ್ ಗಳನ್ನ ನೀವು ಮಾಡಿದ್ರೆ ಸಾಕು. ಸೊಲ್ಯೂಷನ್ ತಗೋತು ನೋಡ್ರಿ 8th ಒನ್. ಇಲ್ಲಿ ಏನದ ನೋಡ್ರಿ, ಇಲ್ಲಿ ಏನದ, ಇಲ್ಲಿ ಕ್ಲಿಯರ್ ಆಗಿ a and b ನ ತಗೊಂಡಾರೆ. a plus b equal to a minus b ಅದ. a and b ಪರ್ಪೆಂಡಿಕ್ಯುಲರ್ ಅದ ಅಂತ ಪ್ರೂವ್ ಮಾಡಿರಿ ಅಂದಾರ. a and b ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ ಮಾಡ್ಬೇಕು, a dot b 0 ಅಂತ ಪ್ರೂವ್ ಮಾಡ್ಬೇಕಾ, ಯಾಕಂದ್ರೆ ಇಲ್ಲಿ ಡೈರೆಕ್ಟ್ಲಿ a and b ಕೊಟ್ಟಿದ್ದಾರೆ. a plus b a minus b ಇಂತರ ಏನಿಲ್ಲ. ಸೊ ಕೊಟ್ಟದನ್ನ ಬರ್ಕೊಳ್ರಿ. ಗಿವನ್ a plus b ಕೊಟ್ಟಾರ, ಇಲ್ಲಿ ಈ ಕಡೆ a minus b ಕೊಟ್ಟಾರ. ಇದ್ರ ಮೇಲೆ a and b ಹೆಂಗ್ ತಕ್ಕೋದ್ ನೋಡ್ರಿ. ಇವ್ನು ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೊಂಡ್ರೆ ಎರಡು ಫಾರ್ಮುಲಾ ಅದ ನಮಗೆ, a square b square, a plus b whole square, a minus b whole square ಸಪರೇಟ್ ಹಾಕೋ. ಸೊ ಅವಾಗ ಏನ್ ಮಾಡೋದು ನಾವು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, a plus b whole square is equal to a minus b whole square. ಸೊ a plus b whole square ಫಾರ್ಮುಲಾ ಏನು, a square plus b square plus 2ab. ಹೌದಾ, 2a dot b you can say. a minus b whole square ಅದ a square plus b square minus 2a dot b. ಹೌದೋ ಇಲ್ಲ. ಸೊ ಪ್ಲಸ್ a square ಹೋಗ್ಲಿ, ಪ್ಲಸ್ b square ಹೋಗ್ಲಿ. ಇಲ್ಲಿ ಪ್ಲಸ್ 2ab ಐತಿ, ಇಲ್ಲಿ ಮೈನಸ್ 2ab ಐತಿ. ಆ 2ab ಈ ಕಡೆ ತಗೊಂಡ್ ಬಂದ್ಬಿಡ್ತನು. ಅವಾಗ ಎಷ್ಟು ಆತದು, ಅಗೇನ್ ಪ್ಲಸ್ 2ab ಆತು, 2a dot b ಆತು ಇಸ್ ಈಕ್ವಲ್ ಟು, ಇಲ್ಲಿ ಏನು ಉಳಿದಿಲ್ಲ ಈಗ, ಅನ್ನಷ್ಟು ಈ ಕಡೆ ತಗೊಂಡ್ ಬಂದ್ಬಿಟ್ನು 0 ಆತು. 2a dot b ಅಂದ್ರೆ 4a dot b ಆತು. 4a dot b equal to 0 ಆತು. ಈ 4 ಆ ಕಡೆ ಕಳಿಸಿದ್ನಿ, 0/4 is again 0. ಸೊ a dot b ಏನಾಯ್ತು, 0 ಬಂತು. ಸೊ a dot b 0 ಬಂತು ಅಂದ್ರ ಕೊಟ್ಟಂತ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಅದಾವು. ಸೊ a dot b 0 ಬಂತು. ಸೊ hence a and b are, a bar and b bar are perpendicular to each other. ಅವೇನದಾವು ಒಂದಕ್ಕೊಂದ ಪರ್ಪೆಂಡಿಕ್ಯುಲರ್ ಅದಾವು. So I hope this one is understood. 7 8 important questions. Okay, in 9 the vector in the direction of the vector. ನೋಡ್ರಿ ಇದು ಇದುವರೆಗೆ ಏನು ಕೇಳಿಲ್ಲ, ಬಟ್ ಮೋಸ್ಟ್ ಪ್ರಾಬಬ್ಲಿ ಈ ಸಲ ಬರಬಹುದು. ಸೊ ಲಕ್ಷ ಕೊಡ್ರಿ, ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ಟೈಪ್ ಅದ. ಇದು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಕಂಡು ಹಿಡಿತಿದ್ವಿ ನಾವು. ಯೂನಿಟ್ ವೆಕ್ಟರ್ ಹೆಂಗೆ ಹಿಡಿತಿದ್ವಿ, ದಟ್ ಗಿವನ್ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಯೂನಿಟ್ ವೆಕ್ಟರ್ ಆಫ್ a ಅಂದ್ರೆ a ಯೂನಿಟ್ ವೆಕ್ಟರ್ ಇಸ್ ಈಕ್ವಲ್ ಟು a ಕ್ಯಾಪ್ ಇಸ್ ಈಕ್ವಲ್ ಟು a ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a ವೆಕ್ಟರ್ ಫೈಂಡ್ ಔಟ್ ಮಾಡ್ತಿದ್ವಿ. ಸಿಮಿಲರ್ಲಿ ಹಂಗ ಫೈಂಡ್ ಔಟ್ ಮಾಡೋದು, ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಅಂದ. 7 ಯೂನಿಟ್ಸ್ ಅಂದ್ರೆ 1 ಯೂನಿಟ್ ಫೈಂಡ್ ಔಟ್ ಮಾಡಿರ್ತೀವಿ ನಾವು. ಯೂನಿಟ್ ವೆಕ್ಟರ್ ಅಂದ್ರೆ 1 ಯೂನಿಟ್ ಅಂದಾಗ 7 ಯೂನಿಟ್ಸ್ ಅಂದ್ರೆ 7 ಇಂಟು ಮಾಡಿಬಿಡುದು. ಹೌದಾ, ಯೂನಿಟ್ ವೆಕ್ಟರ್ ಅಂದ್ರೆ ಏನ್ರಿ, ಒಂದು ಆಪಲ್ ಅದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಂಗ. 7 ಆಪಲ್ ದ ವ್ಯಾಲ್ಯೂ ಅಂದ್ರೆ 7 ಇಂಟು ದಟ್ ಆಪಲ್ ವ್ಯಾಲ್ಯೂ ಅಷ್ಟ. ಓಕೆ, ಸೊ ಸೊಲ್ಯೂಷನ್ ನೋಡ್ರಿ. ಮೊದಲು ಅಗೇನ್ ಕೊಟ್ಟದ ವೆಕ್ಟರ್ ಬರ್ಕೋರಿ. ಗಿವನ್ ವೆಕ್ಟರ್ a is equal to ಏನು, 2i plus 3j plus k ಅದ. ಮೊದಲು ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡೋಣ. a cap is equal to a vector divided by magnitude of a. so a vector ಅಂದ್ರೆ ಎಷ್ಟದ, 2i plus 3j plus k divided by ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು ಆಗ್ತದ ನೋಡ್ರಿ, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 1 ಸ್ಕ್ವೇರ್ 1, 14 ಆತು. 2i plus 3j plus k divided by root 14. ಇದು ಯೂನಿಟ್ ವೆಕ್ಟರ್ ಆತು. ನಮಗೆ ಬೇಕಾಗಿರೋದು ಆ ವೆಕ್ಟರ್ which has magnitude 7 units. ಸೊ ಅವಾಗ ಏನಾತಿದ್ದು 7a ಕ್ಯಾಪ್ ಆತು. ಇದಕ್ಕೆ ನಾನು 7 ನೇ ಮಲ್ಟಿಪ್ಲೈ ಮಾಡ್ತೀನಿ, 2i plus 3j plus k divided by root 14 ಆತು. ಸೊ ನಾನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ, 7 into 2i. ಓಕೆ, 7 into 2i ಎಷ್ಟಾತು, 14i plus 7 3s are 21j plus 7k divided by root of 14. ಸೊ ನೀವು ಇಷ್ಟ ಇಟ್ರು ಬರ್ತದ, ಅಥವಾ ಇದು ನೀವು ರೂಟ್ 14 ಅನ್ನು ರೂಟ್ 7 into ರೂಟ್ 2 ಅಂತ ಬರಿಬಹುದು. ಇಲ್ಲಿ ನೋಡ್ರಿ ಇದನ್ನ ಯಾವ ತರನೂ ಮಾಡಬಹುದು. ಈ 7 ಅನ್ನು ಹೆಂಗ್ ಬರೀತಾರನ, ರೂಟ್ 7 into ರೂಟ್ 7 ಅಂತ ಬರ್ಕೋತನು. ಇಲ್ಲಿ ಒಳಗಿದ್ದು ಹಂಗ ಇರಲಿ, 2i plus 3j plus k divided by ಈ ರೂಟ್ 14 ಹೆಂಗ್ ಬರೀಬಹುದು, ರೂಟ್ 7 into ರೂಟ್ 2 ಅಂತ ಬರೀಬಹುದು. ಸೊ ಅವಾಗ ಒಂದು ರೂಟ್ 7 ನ ಒಂದು ರೂಟ್ 7 ಕ್ಯಾನ್ಸಲ್ ಆಯ್ತು.
ಸೊ ನೀವೀಗ √7 2i + 3j + k /√2 ಹಿಂಗ್ ಬರೆದು ನಡೀತದ. ಅಥವಾ ಬ್ಯಾಡ್ರಿ ಸರ್ ನಮ್ಗೆ ಹಂಗೆಲ್ಲ ಗುದ್ದಾಟ ಅಂದ್ರೆ ನೀವು ಜಸ್ಟ್ ಇಷ್ಟ ಇಟ್ರು ಸಾಕು. 7 2i + 3j + k /√14 ಇಷ್ಟ ಇಟ್ಬಿಡ್ರಿ, ಉಳಿದದ್ದೇನು ಗುದ್ದಾಡಕ್ ಹೋಗ್ಬೇಡ್ರಿ. ಅಥವಾ ಇದನ್ನ ಜಸ್ಟ್ ಮಲ್ಟಿಪ್ಲೈ ಮಾಡಿ ಇಡ್ತಿರು ಇಡ್ರಿ. 14i 21j 7k /√14 ಅಷ್ಟೇ ಇಟ್ರು ಸಾಕ, ಅಥವಾ ಹಿಂಗ್ ಮಾಡಿದ್ರು ನಡೀತದೆ. ಓಕೆ ಫೈನ್. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ 10ನೇ ಕ್ವಶನ್ ತಗೋತ ನೋಡ್ರಿ. 10ನೇ ಅದ ಇಲ್ಲಿ ಸೊಲ್ಯೂಷನ್ ನ ಏನದ ನೋಡಿ. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಐತಿ ಸಲ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್ ಬೈ ದ ವೆಕ್ಟರ್ಸ್ ಅಂತ ಐತಿ. ಓಕೆ ನೋಡಿ, ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ, ಎರಡು ವೆಕ್ಟರ್ಸ್ ಅದಾವು. ಓಕೆ, ಒಂದು ಪ್ಯಾರಲೋಗ್ರಾಮ್ ನೋಡಿರ್ತೀರಿ ನೀವು ಹೆಂಗಿರ್ತದ. ಓಕೆ, ಇದರ ಅಡ್ಜಸೆಂಟ್ ಸೈಡ್ಸ್ ಕೊಟ್ಟಿದ್ದಾರೆ, ಇದೊಂದು ಸೈಡ್ ಇದೊಂದು ಸೈಡ್. ಓಕೆ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನು? a cross b. ಫಾರ್ಮುಲಾ ನೆನಪಿರಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮ್ಯಾಗ್ನಿಟ್ಯೂಡ್ ಆಫ್ a cross b. ಅದ ಏರಿಯಾ ಆಫ್ ಟ್ರಯಾಂಗಲ್ ಆದ್ರ half of magnitude of a cross b. ಓಕೆ, ಇದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಐತಿ. ಸೊ ವಿ ನೋ ದಟ್ a ಬರ್ಕೋರಿ, a ಏನದ 3i + j + 4k ಅದ. b ಏನದ i - j + k ಅದ. ವಿ ನೋ ದಟ್ ಇಲ್ಲಿ ಬರೀಬೇಕು ಏನು? ಏರಿಯಾ ಆಫ್ ಪ್ಯಾರಲೋಗ್ರಾಮ್. ನಾನು ಇದನ್ನು ಸ್ವಲ್ಪ ರಬ್ ಮಾಡ್ತೀನಿ, ಯಾಕಂದ್ರೆ ಪ್ಲೇಸ್ ಆಗೋದಿಲ್ಲ. ಮ್ಯಾಗ್ನಿಟ್ಯೂಡ್ ಆಫ್ a cross b. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ a cross b ಫೈಂಡ್ ಔಟ್ ಮಾಡಿ. ಸೊ ಇದನ್ನ ಯಾರಾದ್ರೂ ನೋಟ್ ಡೌನ್ ಮಾಡ್ಕೊಂಡಿಲ್ಲ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಐ ವಿಲ್ ರಬ್ ದಿಸ್. ಓಕೆ, ಸೊ ನೋಡ್ರಿ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮಾಡ್ಯುಲಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ a cross b ಹೆಂಗ್ ಮಾಡೋದು ನೋಡ್ರಿ. ಮ್ಯಾಗ್ನಿಟ್ಯೂಡ್ ಆಫ್ a cross b ಮಾಡಬೇಕಂದ್ರೆ ಲಕ್ಷ ಕೊಡ್ರಿ. ಇಲ್ಲಿ a cross b ನ ಯಾವ ಮೆಥಡ್ ಲಿ ಫೈಂಡ್ ಔಟ್ ಮಾಡ್ಬೇಕು ನೋಡ್ರಿ. 99% ಆಫ್ ದ ಟೈಮ್ a cross b ಆಕ್ಚುಲಿ 3 ಮಾರ್ಕ್ ಒಳಗೆ ಬರ್ತದ, ಸಮ್ ಟೈಮ್ಸ್ 2 ಮಾರ್ಕ್ ಒಳಗೆ ಬರ್ಬೋದು. ನೋಡ್ರಿ, ಇದನ್ನ ಹೆಂಗ್ ಮಾಡ್ಬೇಕಂದ್ರೆ a cross b ಎಲ್ಲದ ನೋಡ್ರಿ. a cross b ಇಲ್ಲಿ ನೋಡ್ರಿ, ಫಸ್ಟ್ ಡಿಟರ್ಮಿನೆಂಟ್ ಹಾಕೋಬೇಕು, ಮ್ಯಾಗ್ ij ಗೆ ಬರ್ಕೋಬೇಕು. ಫಸ್ಟ್ ರೋ, ಸೆಕೆಂಡ್ ರೋ ಫಸ್ಟ್ ವೆಕ್ಟರ್ ದ ಕೋಎಫಿಷಿಯಂಟ್ಸ್. a ದ ಕೋಎಫಿಷಿಯಂಟ್ಸ್ 3 1 4. b the coefficients third row 1 -1 +1. ಓಕೆ, ಸೊ ಈಗ ಏನ್ ಮಾಡ್ತೀರಿ ನೀವು? ಕಟ್ ಮಾಡಾಕಿಲ್ಲ ಗೊತ್ತದ ನಿಮಗೆ. i into determinant ಸಾಲ್ವ್ ಮಾಡೋದು. ಇದು ಕಟ್ಟ 1 into 1 is 1 -1 into 4 is -4. ಬಟ್ ನಡ್ಬರ್ಕೊಂಡು ಮೈನಸ್ ಇರೋದ್ರಿಂದ ಅಪೋಸಿಟ್ ಸೈನ್ ಬರೀಬೇಕು. -1 into 4 is -4. I will write here +4. ಇಲ್ಲಿ -j, ಇದು ಕಟ್ ಆಗ್ತತಿ, ಇದು ಕಟ್ ಆಗ್ತತಿ. 3 into 1 is 3, 1 into 4 is +4, but I have to write -4. ನೀವು ಇದನ್ನ ಡಿಟರ್ಮಿನೆಂಟ್ಸ್ ಮಾಡಿರ್ತೀರ ಆಲ್ರೆಡಿ. k ಇದು ಕಟ್ ಆತು, ಇದು ಕಟ್ ಆತು. 3 into 1 is 3, 1 into 4 is +4. I have to write -4. 1 + 4 5 into I 5i. 3 - 4 -1, -1 into -j + j. 3 - 4 -1, -1 into k -k. ಇದು ಸಿಕ್ತು ನಮಗೆ a cross b ಸಿಕ್ತು. ಈಗ ಇದರ ಮಾಡ್ಯುಲಸ್ ಒಂದು ಸಿಗಬೇಕಿನ ಮ್ಯಾಗ್ನಿಟ್ಯೂಡ್ ಆಫ್ a cross b ಫೈಂಡ್ ಔಟ್ ಮಾಡಬೇಕು ನಾವು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮ್ಯಾಗ್ನಿಟ್ಯೂಡ್. ಸೊ ಇದರ ಮ್ಯಾಗ್ನಿಟ್ಯೂಡ್ ಅಂದ್ರೆ x² y² z² ರೂಟ್ ಹಾಕಿ 5² + 1² + -1². ಸೊ 5² ಅಂದ್ರೆ ಎಷ್ಟಾಯ್ತು? √25 + 1 + 1 ಅಂದ್ರೆ √27 ಯೂನಿಟ್ಸ್ ಆಯ್ತು. ಸೊ ಇದನ್ನ ನೀವು ಅಲ್ಲಿ ತಂದ್ಬಿಟ್ರೆ, ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ is equal to √27 ಯೂನಿಟ್ಸ್. ಬೇಕಿದ್ರೆ ಈ √27 ಅನ್ನು ನೀವು ಅಗೇನ್ 9 into 3 ಮಾಡ್ಕೋಬಹುದು. 27 ಅಂದ್ರೆ 9 3 27, 9 ಸ್ಕ್ವೇರ್ ನಂಬರ್. ಸೊ 3√3 ಯೂನಿಟ್ಸ್ ಅಂತ ಬರೀಬಹುದು. ಸೊ ಇಷ್ಟು ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಓಕೆ, ಐ ಹೋಪ್ ದಿಸ್ ಒನ್ ಇಸ್ ಅಂಡರ್ಸ್ಟುಡ್. 12 13 ಪ್ರಶ್ನೆ ಬಂದಿದೆ. 12 13 ಹೈಯೆಸ್ಟ್ ಇಂಪಾರ್ಟೆಂಟ್ ರೀ. ಬಟ್ ನಾನು ಈಗಾಗಲೇ ಅಂತಾವ ಎರಡು ಸಾಲ್ವ್ ಮಾಡಿದ್ದೀನಿ, ಹೀಗಾಗಿ ನಾನು ಅದನ್ನ ಸಾಲ್ವ್ ಮಾಡಲ್ಲ. ನೀವು ನೋಟ್ ಡೌನ್ ಮಾಡ್ಕೊರಿ, ನೀವು ಸಾಲ್ವ್ ಮಾಡ್ರಿ. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್ ಬೈ a and b. ಅದ ಏರಿಯಾ ಪ್ಯಾರಲೋಗ್ರಾಮ್ ಕಂಡುಹಿಡಿಯಬೇಕು. a cross b ಮಾಡ್ಯುಲಸ್ ಕಂಡುಹಿಡಿಬೇಕು ಅಷ್ಟೇ. ಮ್ಯಾಗ್ನಿಟ್ಯೂಡ್ ಆಫ್ a cross b ಮಾಡ್ರಿ. ಇಲ್ಲೇ ಪ್ರೊಜೆಕ್ಷನ್ ಆಫ್ ವೆಕ್ಟರ್ a on b, a dot b ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b ಮಾಡ್ರಿ. ಬಹಳ ಇಂಪಾರ್ಟೆಂಟ್ ರೀ ಎರಡು ಕ್ವಶನ್. ಟ್ರಿಬಲ್ ಸ್ಟಾರ್ ಕೊಟ್ಟಿದ್ದೀನಿ ನಾನು, ನೆಗ್ಲೆಕ್ಟ್ ಮಾಡಬೇಡ್ರಿ. ನಾನು ಸಾಲ್ವ್ ಮಾಡಿಲ್ಲ ಅಂತ ಹೇಳಿ ನೀವು ಸಾಲ್ವ್ ಮಾಡ್ರಿ. ಇದು 10/√6 ಬರ್ತದೆ. ಇದರ ವ್ಯಾಲ್ಯೂ ಎಷ್ಟು ಅಂತ ಬರ್ತದೆ. ಸೊ ಲಕ್ಷ ಕೊಡ್ರಿ. ಇವನ್ನ 12 13 ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಐ ಆಮ್ ನಾಟ್ ಸಾಲ್ವಿಂಗ್ ದಮ್, ಯಾಕಂದ್ರೆ ಈಗಾಗಲೇ ಇಂಥವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ ಈಗಾಗಲೇ ಇದೇ ವಿಡಿಯೋದಾಗ. ಏರಿಯಾ ಪ್ಯಾರಲೋಗ್ರಾಮ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. a ಮತ್ತು b ವೆಕ್ಟರ್ ಅದಾವು. a cross b ಮಾಡ್ರಿ ಬೈ ಡಿಟರ್ಮಿನೆಂಟ್ ಮೆಥಡ್. ಒಂದು ವೆಕ್ಟರ್ ಬರ್ತದ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಿರಿ. √(x² + y² + z² ಮಾಡ್ರೆ ಒಂದು ವ್ಯಾಲ್ಯೂ ಬರ್ತದ. ಇದಂತೂ a ಅದ b ಅದ, a dot b ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b ಮಾಡ್ಬಿಟ್ರಿ. ಓಕೆ, ಇಲ್ಲಿ ನೋಡ್ರಿ 11ನೇ ಪ್ರಶ್ನೆ ತಗೊಂಡಿದ್ದೀನಿ. ಫೈಂಡ್ ದ ಮಾಡ್ಯುಲಸ್ ಆಫ್ a - b if two vectors a and b are such that a 2 ಅದ, b 3 ಅದ, a dot b 4 ಅದ.
ಈ a ಮೈನಸ್ ಬಿ ಫೈಂಡ್ ಔಟ್ ಮಾಡ್ಬೇಕು. ಸೊಲ್ಯೂಷನ್ ನೋಡ್ರಿ, a ಮೈನಸ್ ಬಿ ಕೊಟ್ಟಾರ, ಸೊ ಯಾವ್ದು ಕೊಟ್ಟಾರ ಅದನ್ನ ತಗೊಳ್ನು ಅಂದ್ರೆ a ಮೈನಸ್ ಬಿ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ತಗೊಂಡ್ಬಿಡ್ತು ನಾನು ಡೈರೆಕ್ಟ್. ಯಾಕೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ತಗೋತಂದ್ರೆ ಅಲ್ಲಿ ಮಾತ್ರ ಇವು a b a ಡಾಟ್ b ಮೂರು ಬರ್ತಾವ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2a ಡಾಟ್ b ಮೂರು ಎಲ್ಲಿ ಯೂಸ್ ಆಗ್ತಾವ? ಮೂರು ಯೂಸ್ ಆಗೋ ಫಾರ್ಮುಲಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಪ್ಲಸ್ b ಹೋಲ್ ಸ್ಕ್ವೇರ್ ಎರಡ. ಬಟ್ ಅವ್ರು ಇಲ್ಲಿ a ಮೈನಸ್ ಬಿ ಫೈಂಡ್ ಔಟ್ ಮಾಡಂದಿರೋದ್ರಿಂದ a ಮೈನಸ್ ಬಿ ಹೋಲ್ ಸ್ಕ್ವೇರ್ ತಗೋತಾ ಇದ್ದೀನಿ. ಅವ್ರು a ಪ್ಲಸ್ ಬಿ ಫೈಂಡ್ ಔಟ್ ಮಾಡಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಗೋಬೇಕು. We know that a minus b whole square is equal to a square plus b square minus 2a dot b. Okay, so a minus b whole square is equal to a square ಎಷ್ಟದ ನೋಡ್ರಿ 2 ಅದ, 2 ದು ಸ್ಕ್ವೇರ್ ಪ್ಲಸ್ b ಅಂದ್ರೆ 3 ಅದ ಅದರ ಸ್ಕ್ವೇರ್ ಮೈನಸ್ 2a dot b ಅಂದ್ರೆ 2 into 4. 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 2 into 4 is 8. 4 plus 9 is 13 minus 8 is 5. ಇದೇನಾಯ್ತು a minus b whole square ಆಯ್ತು. ನನಗೆ ಬರೀ a minus b ಅಷ್ಟ ಬೇಕು. ಸೊ a minus b is equal to root 5. ಈ ಸ್ಕ್ವೇರ್ ಆ ಕಡೆ ಹೋದ್ರೆ ರೂಟ್ ಆಗ್ತದೆ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಕ್ವೆಶ್ಚನ್. ನೋಡ್ರಿ ಮುಂದೆ ಈ ವೆಕ್ಟರ್ಸ್ ಒಳಗೆ ನಿಮಗೆ 2 ಮಾರ್ಕಿನ ಕಾನ್ಸೆಪ್ಟ್ ಗಳನ್ನ ಏನ್ ನಾನು ಹೇಳಿದ್ರಿ, ಸಮ್ ಟೈಮ್ಸ್ ಇವುಗಳಲ್ಲಿ 3 ಮಾರ್ಕಿನ ಕ್ವೆಶ್ಚನ್ ಬರ್ಬೋದು. ಇದ ಕ್ವೆಶ್ಚನ್ ಅನ್ನು 3 ಮಾರ್ಕಿಗೆ ಕೇಳಬಹುದು. 3 ಮಾರ್ಕಿನ ಹೇಳುವುದನ್ನೇ ಅದ ಕ್ವೆಶ್ಚನ್ ಅನ್ನು 2 ಮಾರ್ಕಿಗೂ ಕೇಳಬಹುದು ಸಮ್ ಟೈಮ್ಸ್, ಯಾಕಂದ್ರೆ 1 ಮಾರ್ಕ್ ಡಿಫರೆನ್ಸ್ ಇರೋದ್ರಿಂದ. ಸೊ ಬೋರ್ಡ್ ಒಳಗೆ ಒಂದು ಸ್ವಲ್ಪ ಕ್ವೆಶ್ಚನ್ಗಳು ಸಣ್ಣ ಪುಟ್ಟು ಒಂದ್ ಯಾವಾಗಲೇ ಒಂದು ಕ್ವೆಶ್ಚನ್ ಉಲ್ಟಾ ಪಲ್ಟಾ ಆಗ್ಬೋದು. ಅದಕ್ಕೆ ನೀವು ಕಾನ್ಸೆಪ್ಟ್ ಗಳನ್ನ ಕ್ವೆಶ್ಚನ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದು 2 ಮಾರ್ಕಿಗೆ ಆದ್ರೂ ಕೇಳಿದ್ರಿ, 3 ಮಾರ್ಕಿಗೆ ಆದ್ರೂ ಕೇಳಿದ್ರಿ. ಇದ್ರೊಳಗೆ ಇನ್ನೊಂದು ಕಾನ್ಸೆಪ್ಟ್ ಬರ್ತದ, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ಸ್ ಅಂತ ಹೇಳಿ. ಅದು ಆಕ್ಚುಲಿ ನಾನು 3 ಮಾರ್ಕ್ ಒಳಗೆ ನಾನು 3 ಮಾರ್ಕ್ ಕೊಟ್ಟಿದ್ದಾರೆ, 3 ಮಾರ್ಕ್ ಒಳಗೆ ಅದನ್ನ ಸಮ್ ಟೈಮ್ಸ್ ಯಾವಾಗೋ ಒಂದ್ಸಲ 1-2 ಮಾರ್ಕ್ ಕೇಳ್ತಾರೆ. ಬಟ್ ಅಲ್ಲಿ ಹೇಳಿದ್ರು ಕೂಡ ನೀವು ಬಟ್ ಕ್ವೆಶ್ಚನ್ಸ್ ಅನ್ನು ಪರ್ಫೆಕ್ಟ್ ಮಾಡಿ ಇಟ್ಕೋರಿ. ವೆಕ್ಟರ್ಸ್ ಒಳಗೆ ಯಾವುದೇ ಕ್ವೆಶ್ಚನ್ ಅನ್ನು ಡ್ರಾಪ್ ಮಾಡಬೇಡ್ರಿ. 2 ಮಾರ್ಕಿನ 2 ಕ್ವೆಶ್ಚನ್, 3 ಮಾರ್ಕಿನ 2 ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್ ಇರ್ತಾವೆ, ಬಹಳ ಈಸಿ ಇರ್ತಾವೆ. ಸೊ ಲಕ್ಷ ಕೊಟ್ಟು ಮಾಡ್ಕೊರಿ. ಸೊ ಈ 2 ಕ್ವೆಶ್ಚನ್ಸ್ ಗಳನ್ನ ನೀವು ಆನ್ಸರ್ ಗಳನ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಗಳನ್ನ ಬರೀರಿ. ಇದರ ಆನ್ಸರ್ ಎಷ್ಟು ಬಂತು, ಇದರ ಆನ್ಸರ್ ಎಷ್ಟು ಬಂತು, 12th ಕ್ವೆಶ್ಚನ್ ಆನ್ಸರ್, 13th ಕ್ವೆಶ್ಚನ್ ಆನ್ಸರ್. ನಿಮಗೆ ಏನ್ ಈ ವಿಡಿಯೋ ಬಗ್ಗೆ ಅನಿಸ್ತನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ನಾ ಪ್ರತಿಯೊಂದು ಕಮೆಂಟ್ ಅನ್ನು ಓದ್ತಾನು, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತಾನು. ಸೊ ಅದರ ಆನ್ಸರ್ ಅನ್ನು ನೀವು ಅಲ್ಲಿ ಬರೀರಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದಕ್ಕೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.